ಎಲ್ಲ ಪ್ರೀತಿಯ ಕನ್ನಡಿಗರಿಗೂ ಈ ಕನ್ನಡಿಗ ಮಾಡ ನಮಸ್ಕಾರ ಗುರು. ನಾನು ನಿಮ್ಮ ಕಿಶೋರ್ ವಿರಾಟ. ಇವತ್ತಿನ ಮತ್ತೊಂದು ಹೊಸ ಲಾಗ್ಗೆ ಎಲ್ಲ ಕನ್ನಡಿಗರಿಗೂ ಸ್ವಾಗತ ಸುಸ್ವಾಗತ. ಗೈಸ್, ಇವತ್ತು ಇದ್ದಿದ್ದು ಲೇಟ್ ಆಯಿತು. ಆಲ್ಮೋಸ್ಟು ಟೈಮು 9 ಗಂಟೆ ಆಗಿಬಿಟ್ಟಿದೆ. ನಿನ್ನೆ ನೈಟು ಬಂದಿದ್ದು ಲೇಟ್ ಆಯಿತು. ನಾನು ಶರತ ಮಧುವಣ್ಣ ಎಲ್ಲ ಊಟಕ್ಕೆ ಹೋಗ್ಬಿಟ್ಟಿದ್ವಿ. ಸೊ ಹಂಗಾಗಿ ನೈಟ್ ಬಂದಿದ್ದು ಲೇಟ್ ಆಯಿತು, ಮಲಗಿದ್ದು ಲೇಟ್ ಆಯಿತು. ಸೊ ಇವತ್ತು ಬೆಳಗ್ಗೆ ಎದ್ದಿದ್ದು ಲೇಟ್ ಆಯಿತು. ಜಿಮ್ಗೆ ಹೋಗಿಲ್ಲ, ಅದಕ್ಕೆ ಮನೆ ಮೇಲೆ ಸ್ವಲ್ಪ ಟೆರೆಸ್ ಮೇಲೆ ವಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ನೋಡಿ, ನಮ್ಮ ಒಳ್ಳೆ ವೆದರ್. ಮನೆಯಿಂದ ಆಚೆ ಬಂದು ಮೇಲೆ ನೋಡಿದ್ರೆ ಟೆರೆಸ್ ಮೇಲೆ ನಿಂತ್ಕೊಂಡ್ರೆ ಫುಲ್ಲು ಸುತ್ತು ಗ್ರೀನರಿ. ನೋಡಿ, ಅಲ್ಲಿ ಬೆಟ್ಟ ಕಾಣುತ್ತೆ, ಒಳ್ಳೆ ಅಟ್ಮಾಸ್ಫಿಯರು, ಲೈಕ್ ಒಳ್ಳೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಸಖತ್ತಾಗಿದೆ ವಯಸ್ಸು. ಹೆಂಗೆ ಅಂದರೆ ನಾವು ಈ ಚಿಕ್ಕಮಂಗ್ಳೂರು ಈ ಸೈಡ್ ಹೋಗಬೇಕು. ಈ ಥರ ಎಲ್ಲ ಒಳ್ಳೆ ಗ್ರೀನರಿ ಮೇಲೆ ಟೆರೆಸ್ ಮೇಲೆ ಹೋದರೆ ಒಳ್ಳೆ ಬೆಟ್ಟ ಗುಡ್ಡ ಸುತ್ತಲೂ ಕಾಣೋ ಥರ ಹೋಗಬೇಕು ಅಂದರೆ ನಾವು ಚಿಕ್ಕಮಂಗ್ಳೂರು ಸೈಡು, ಈ ಧರ್ಮಸ್ಥಳ, ಹೊರನಾಡು ಈ ಸೈಡ್ ಹೋಗಬೇಕು. ಬಟ್ ಇಲ್ಲಿ ನಮ್ಮನೆ ಮೇಲೆ ಬಂದರೆ ಸಾಕು, ಈ ಥರ ಅಟ್ಮಾಸ್ಫಿಯರ್ ಸಿಗುತ್ತೆ ಗೈಸ್. ಸಖತ್ತಾಗಿದೆ. ಈಗ ಮನೆಗೆ ಹೋಗೋಣ. ವಾಕಿಂಗ್ ಮಾಡಿದ್ದಾಯಿತು, ವಾಕ್ ಮುಗಿಸ್ದೆ. ಮನೆಗೆ ಹೋಗ್ಬಿಟ್ಟು ಕೆಳಗೆ ಹೋಗ್ಬಿಟ್ಟು ಸ್ನಾನ ಮಾಡ್ಬಿಟ್ಟು ತಿಂಡಿ ಮಾಡೋಣ. ನೋಡೋಣ ನಮ್ಮ ಶಾಂತಮ್ಮವ್ರು ಏನು ಮಾಡ್ತಾವ್ರೆ, ಏನು ಮಾಡವ್ರೆ ಅಂತ. ಬನ್ನಿ ಗೈಸ್. ಇವತ್ತು ಶನಿವಾರ, ನಮ್ಮ ಶಾಂತಮ್ಮವರು ವಾರದ ದಿನ. ಸೊ ಫುಲ್ಲು ದೇವ್ರ ಮನೆಯೆಲ್ಲ ಕ್ಲೀನಿಂಗಲ್ಲಿದ್ದಾರೆ. ಆಲ್ರೆಡಿ ಸ್ನಾನ ಮಾಡಿಬಿಟ್ಟು ಬೆಳಗ್ಗೆನೆ ಪೂಜೆಯಲ್ಲಿ ನಿರತರಾಗಿದ್ದಾರೆ. ಮಾತೆ ಪೂಜೆಯಲ್ಲಿ ನಿರತರಾಗಿದ್ದೀರಿ. ಹೌದು ಕುವರ ಅನ್ಬೇಕು, ಕನ್ನಡದ ಮಾತಾಡಬೇಕು. ಏನು ಹೇಳು? ಕುವರ. ಹೌದು ಕುಮಾರ ಅನ್ಬೇಕು, ಆಯಿತಾ? ನಮ್ಮ ಮಾತಾಜಿಯವರು ಕ್ಲೀನಿಂಗಲ್ಲಿ ಬ್ಯುಸಿ ಆಯಿತು, ಕ್ಲೀನಿಂಗಲ್ಲಿ ನಿರತರ. ಅದು ಇಂಗ್ಲೀಷ್ ಆಗೋಯ್ತು. ಏನು, ಸ್ವಚ್ಛತೆಯಲ್ಲಿ ನಿರತರಾಗಿದ್ದಾರೆ ಅಲ್ಲವೇ ಮಾತಾಯಿ? ಹೌದು ಕುಮಾರ. ತಿಂಡಿ ಏನು ಮಾಡಿದ್ದೀರಾ ಮಹಾತಾಯಿ? ತಿಂಡಿ ಇವತ್ತು ಉಪ್ಪಿಟ್ಟು ಜೊತೆ ಕೇಸರಿ ಬಾತ್ ಮಾಡ್ತೀನಿ ಅಂದರು. ನಾವು ಸ್ವೀಟು ಬೇಡ, ಶುಗರ್ ಬೇಡ ಅಂತ ಹೇಳ್ಬಿಟ್ಟು, ನಮಗೆ ಸ್ವೀಟ್ ಬೇಡ ಅಂತ ಹೇಳ್ಬಿಟ್ಟು ಬರೀ ಉಪ್ಪಿಟ್ಟು ಮಾತ್ರ ಮಾಡಿದ್ದಾರೆ. ಗೈಸ್, ಇಲ್ಲಿ ನೋಡಿ, ಚಿಲ್ಲುಬುಲಿ ಇವರಿಬ್ರು ರೆಸ್ಕ್ಯೂ ಮಾಡಿದ್ದಿದ್ದು ಆ ಕಡೆಯಿಂದ, ಆ ಚರಂಡಿ ಹತ್ರ ರೆಸ್ಕ್ಯೂ ಮಾಡಿದ್ದಿದ್ದು. ಫುಲ್ ಆ್ಯಕ್ಟಿವ್ ಆಗ್ಬಿಟ್ಟವ್ರು. ನೋಡಿ ಎಷ್ಟು ಚೆನ್ನಾಗಿ ಆಗ್ಬಿಟ್ಟವ್ರು ಗೈಸ್. ಏನು ಸಖತ್ತಾಗೈತೆ ನೋಡಿ ಗೈಸ್. ಇದು ಗಂಡ ಹೆಣ್ಣು ಗೊತ್ತಿಲ್ಲ ನನಗೆ. ನೋಡಿ ಕಿವೆ ಸಖತ್ತಾಗೈತೆ. ಮೂತಿ ನೋಡಿ ನೋಡಿ, ಇದು ನೋಡಿ, ಇದು ಡಬಲ್ ಕಲರ್. ಇದು ಡಬಲ್ ಇಬ್ರು ಹೆಂಗವ್ರೆ ನೋಡಿ ಗೈಸ್. ಸಖತ್ತಾಗವ್ರೆ. ಲೇ ಕರಿಯಾ, ಯಾರ ಕಾಲು ಮುರಿದು ಹಂಗೆ ಹೊಡೆದೇವ್ರೆ? ಬರಲ ಇಲ್ಲಿ ಕರಿಯಾ. ಯಾರ ಹೊಡೆದಿರೋದು? ಅವಳ 2 ಕಾಲ್ಗೆ ಹೊಡೆದ್ಬಿಟ್ಟವ್ರಲ್ಲ. ಹಾಂ, ಬೈಲಿ ನೋಡಮ್ಮ, ಬೈಲಿ. ಜಗಳಕ್ಕೆ ಹೋಗಿದ್ದೆಲ್ಲ ಯಾರ್ತವನ ಹೊಡೆದಿರೋದೆಲ್ಲ ಅನ್ಸುತ್ತಿದೆ. ಯಾರೋ ಜಗಳ ಆಡೋಕೆ ಹೋಗಿರೋದು ನನ್ನ ಮಗ. ಜಗಳ ಆಡೋಕೆ ಹೋಗಿ ಗಾಯ ಮಾಡ್ಕೊಂಡವನು ಗೈಸ್. ಇವನ ಹೆಸರು ಏನು? ನಿನ್ನ ಹೆಸರು? ನಿನ್ನ ಹೆಸ್ರೇನು ಹೇಳು? ಮೋಷಿತ್ ಗೌಡ. ನೀನೇನಾ? ವಾವ್. ಹಾಡು ಹೇಳ್ತಿದ್ದ? ಹಾಡೇಳು ಒಂದೆರಡು ಹಾಡೇಳು. ಇದಾರಿದು? ಹಾಂ, ಶಾಂತ ಮಾಂಟಿ. ಯಾರಪ್ಪ ಅದು? ಯಾರದು? ಶಾಂತ ಮಾಂಟಿನಾ? ಅಜ್ಜಿ ಅಲ್ವಲ್ಲ? ಹಾಂ, ಲೇ ಅಜ್ಜಿ ಅಲ್ವಾ? ಅಜ್ಜಿನೇನಾ? ಏನು ತಿಂದೆ? ಉಪ್ಪಿಟ್ಟು ತಿಂದ? ಕಾಳು ತಿಂದ? ತಿಮ್ಮ, ಬರೀ ಅನ್ನ ತಿಂದ? ಉಪ್ಪಿಟ್ಟು ತಿಂದಂತೆ? ಉಪ್ಪಿಟ್ಟು ತಿನ್ಲವಲ್ಲ. ಹಾಂ, ತಿಂದು ವಾದ. ಎಲ್ಲಿಗೆ ಹೋದೆ? ಡ್ಯಾನ್ಸ್ ಮಾಡ್ತೀನಿ ನೀನು? ಡ್ಯಾನ್ಸ್ ಬತ್ತ? ಎಲ್ಲಿ ಮಾಡು ಒಂದ್ಸಲ. ಡ್ಯಾನ್ಸ್ ಮಾಡು. ಆಗ ಅದೇ ಒಂದು ಡ್ಯಾನ್ಸ್ ಅವೆಲ್ಲ
ಗೈಸ್ ನಮ್ಮ ತುಮಕೂರಿನ ಕಳಸ ಲಕ್ಷ್ಮಿ ನೋಡಿ ಇವಳೆ ನಮ್ಮ ತುಮಕೂರಿನ ಕಳಸ ಲಕ್ಷ್ಮಿ. ತುಂಬ ಎಲ್ರಿಗೂ ಪ್ರಿಯ ಆಗಿರೋ ಲಕ್ಷ್ಮಿ ಇವಳು. ಲಕ್ಷ್ಮಿ ಗೈಸ್ ಇದನ್ನ ಆ್ಯಕ್ಚುಲಿ ಯಾರಿಗೋ ಮಾರ್ಬಿಟ್ಟಿದ್ರು. ಸೊ ಮತ್ತೆ ಎಲ್ಲರೂ ಫೈಟ್ ಮಾಡಿ ಲಕ್ಷ್ಮಿ ಬೇಕು ಅಂತೇಳಿ ಇಲ್ಲಿ ಆಂಧ್ರಾಗ ಎಲ್ಲಿಗೋ ಸೇಲ್ ಮಾಡಿಬಿಟ್ಟಿದ್ರು ಗೊತ್ತಿಲ್ದಂಗೆ. ಸೊ ಮತ್ತೆ ಇದನ್ನು ಹೇಳಿ ಕರ್ಕೊಬಂದಿರೋದೆ ಗೈಸ್. ಹೌದು, ನಮ್ಮ ತುಮಕೂರಲ್ಲಿ ಪ್ರತಿದಿನ ರೋಡಲ್ಲಿ ಮೆರವಣಿಗೆ ಮಾಡ್ತಾರೆ, ರೋಡನ್ನ ಕರ್ಕೊಂಡು ಹೋಗ್ತಾರೆ ಗೈಸ್. ತಿಂಡಿ ಉಪ್ಪಿಟ್ಟು ಜೊತೆಗೆ ಇದು ನುಗ್ಗೆ ಸೊಪ್ಪು ಒಳ್ಳೆ ನ್ಯೂಟ್ರಿಷನ್ ಇರೋ ಸೊಪ್ಪು. ಇದು ಹೈ ಪ್ರೋಟೀನು ಮತ್ತು ವೆಲ್ ನ್ಯೂಟ್ರಿಷನ್ ಇರೋ ಅಂಥ ಒಂದು ಸೊಪ್ಪಿದು. ತುಂಬ ಜನಕ್ಕೆ ಇದ್ರ ಮಹತ್ವ ಗೊತ್ತಿಲ್ಲ ಗೈಸ್. ಆ್ಯಕ್ಚುಲಿ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ಈ ಸೊಪ್ಪನ್ನ ತಿನ್ನಿ, ತುಂಬ ಒಳ್ಳೆಯದು ಗೈಸ್. ನಮ್ಮ ಅಮ್ಮಂಗೆ ಅಂತೇಳ್ಬಿಟ್ಟು ಊರಿಂದ ಕಳ್ಸೋರೆ ಮಾವಿನ ಹಣ್ಣು. ಪಾಪ ನಮ್ಮ ಅಮ್ಮ ಎಲ್ಲೋ ಈಚೆ ತಗೊಂಡು ತಿನ್ನಬಾರ್ದು, ಹಣ್ಣೇನು ಪೌಡ್ರ್ ಹಾಕಿ ಹಣ್ಣು ಮಾಡಿರ್ತಾರೆ ಅಂತ ಅಲ್ವೇನಮ್ಮ? ಫ್ರೆಶ್ ಗೈಸ್, ಮರದ ಹಣ್ಣು ಇದು. ಮರದ ಹಣ್ಣು ಸಕ್ಕತ್ತಾಗೈತಿ, ಟೇಸ್ಟು ಅಷ್ಟೇ. ಮೊನ್ನೆ ಒಂದು ಸ್ವಲ್ಪ ಕಳಿಸಿದ್ರು, ತಿಂದಿದ್ದೆ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು ಗೈಸ್. ಹೌದು, ಸಕ್ಕತ್ತಾಗಿತ್ತು. ಹಾಂ, ಸೊ ಇದು ಮತ್ತೆ ಸ್ವಲ್ಪ ಕಾಯಿತ್ತು, ಅದನ್ನು ನಮ್ಮಮ್ಮ ಅಕ್ಕಿಗೆ ಇಟ್ಬಿಟ್ಟಿತ್ತು. ಈಗ ಸುಮ್ಮನೆ ಹಾಗೆ ಬ್ಯಾಗಲ್ಲಿ ಇಟ್ಟಿರೋದು. ಸೊ ಮತ್ತೆ ಸಕ್ಕತ್ತಾಗಿತ್ತು ನೋಡಿ, ಕಲರ್ ಎಲ್ಲ. ಹಣ್ಣು ಮಾತ್ರ ಸಕ್ಕತ್ತಾಗೈತೆ ಗೈಸ್. ಪೆಟ್ರೋಲ್ ಹಾಕಿಸ್ಬೇಕು, ಪೆಟ್ರೋಲ್ ಹಾಕ್ಸೋಣ. ಮುಂದೆ ಪೆಟ್ರೋಲ್ ಬಂಕ್ ಇದೆ, ಸೊ ಅಲ್ಲೋಗ್ಬಿಟ್ಟು ಪೆಟ್ರೋಲ್ ಹಾಕಿಸ್ಕೊಂಡು ಹೋಗೋಣ ಗೈಸ್. ದವಸಪೇಟೆ ಅಂಗಡಿಗೆ ನೋಡಿ, ನಮ್ಮ ಶಿಷ್ಯ ತುಂಬ ದಿವಸ ಆದಮೇಲೆ ಗೊತ್ತಾನೆ, ಪಾಪ ಬ್ಯುಸಿ ಆಗ್ಬಿಟ್ಟಿದ್ದ. ಅವರ ಹೊಸ ಸ್ಟಾಕ್ ಬಂದೈತೆ. ಸೊ ಈಗ ಶಿಷ್ಯ ಜೋಡಿಸ್ಕೊಂತವನೆ, ತುಂಬ ದಿವಸ ಆದಮೇಲೆ ನಮ್ಮ ಬ್ಲಾಗಲ್ಲಿ ಬರ್ತಾವನೆ. ಬ್ಯುಸಿ ಆಗ್ಬಿಟ್ಟಿದ್ದ ಅವರು, ಪಾಪ ಮನೆ ಕಟ್ಟೋ ಹತ್ರನೇ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದ. ಸೊ ಹಂಗಾಗಿ ಲಾಗಲ್ಲಿ ಬರ್ತಾ ಇರಲಿಲ್ಲ. ನೋಡಿ ಇಲ್ಲಿ ನಮ್ಮ ಇನ್ನೊಬ್ರು ಏನು ಹೆಸರು ಅವ್ರದ್ದು? ಹಾಯ್, ಹಲೋ ಹೇಳ್ರಿ, ಹಾಯ್ ಮಾಡು, ಹಾಯ್ ಮಾಡು ಒಂದೇ ಒಂದ್ಸಲ. ಏನು ಹೆಸರು? ಏನು ಓದ್ತಾ ಇದ್ದೀರಾ? 1ನೇ ಕ್ಲಾಸ್. ಯಾವ ಸ್ಕೂಲು? ಗೈಸ್, ಇವರು ನಮ್ಮ ಪಕ್ಕ ಶಾಪ್ ಅವ್ರ ಓನರ್ ಮಗಳು. ನೋಡ್ತಾ ಇರ್ಚಾ ವ್ಲಾಗು ಯೂಟ್ಯೂಬಲ್ಲಿ? ನೋಡ್ತೀಯಾ? ಚೆನ್ನಾಗಿರುತ್ತಾ? ನಾಳೆ ನೀನು ವರ್ಷ ನೋಡು ಆಯ್ತಾ ಗೈಸ್. ಈ ಕ್ಯಾಮ್ರಾ ಹಿಡ್ದಿದ್ದೀವಿ ಅಂತ ಜಾಸ್ತಿ ಮಾತಾಡ್ತಾ ಇಲ್ಲ ಅಂದರೆ ಫುಲ್ಲು ಸಕ್ಕದ ಮಾತಾಡ್ತಾಳೆ. ಫುಲ್ಲು ಕ್ವಾಟ್ಲ ಇಕ್ಬಿಡ್ತಾಳೆ. ಯಾವಾಗೂ ನಮ್ಮ ಶಿಷ್ಯನ ಜೊತೆಗೆ ಇಲ್ಲೇ ಕೂತ್ಕೊಂಡಿರ್ತಾಳಲ್ಲ, ಸೊ ಹಂಗಾಗಿ ಹೆವಿ ಮಾತಾಡ್ತಾ ಇರ್ತಾಳಲ್ಲ ನನ್ನ ಶಿಷ್ಯ. ಕ್ಯಾಮ್ರಾ ಇರೋದಕ್ಕೆ ಸ್ವಲ್ಪ ನಾಚಿಕೆ ಅವಳಿಗೆ, ಅಲ್ವೇನಪ್ಪ? ಹಾಂ ನೋಡಿ, ನಾಚಿಕೆ ಆಗ್ತಾಯಿದೆ, ಅದಕ್ಕೆ ಅವಳಿಗೆ ಈಗ ಮಾತಾಡ್ತಾ ಇಲ್ಲ. ಕ್ಯಾಮ್ರಾ ಇಕ್ಬಿಟ್ರೆ ಫುಲ್ಲು ಮಾತಿನ ಚಿಂಕೋಳಿ ಆಗ್ಬಿಡ್ತಾಳೆ ಗೈಸ್. ಇವಾಗ ಫೋಲ್ಡಿಂಗು ಹೊಸ ಥರ ಮಾಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ ಗೈಸ್. ಅಂದರೆ ಲೈಕ್ ಫೋಲ್ಡಿಂಗ್ ಇರುತ್ತಲ್ಲ, ಅದು ನೋಡಿದ ತಕ್ಷಣ ಜನಕ್ಕೆ ಇಂಪ್ರೆಸ್ ಆಗಬೇಕು. ಸೊ ಆ ಥರ ಫೋಲ್ಡಿಂಗ್ ಮಾಡೋಣ ಅಂತೇಳಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನೋಡೋಣ ಹೆಂಗೆ ಕಾಣುತ್ತೆ ಅಂತ. ಏಕೆಂದರೆ ಫಸ್ಟು ಬರ್ತಿದ್ದಂಗೆ ನೋಡೋದು ಫೋಲ್ಡ್, ಅಂದರೆ ಇಂಪ್ರೆಷನ್ ಚೆನ್ನಾಗಿತ್ತು ಅಂದರೆ ಬಿಸ್ನೆಸ್ ಚೆನ್ನಾಗಾಗುತ್ತೆ, ಕಸ್ಟಮರ್ ಖುಷಿ ಆಗ್ತಾರೆ. ಸೊ ಈ ಥರ ಶೋರೂಮಲ್ಲೆಲ್ಲ, ಅಂದರೆ ಒಳ್ಳೊಳ್ಳೆ ಬ್ರ್ಯಾಂಡ್ ಶೋರೂಮಲ್ಲೆಲ್ಲ ಇರುತ್ತಲ್ಲ, ಆ ಥರ ಫೋಲ್ಡಿಂಗ್ ಗೈಸ್. ನೋಡಿ ಜೋಡಿಸಿ, ನೋಡಿ ಈ ಥರ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡೋಣ, ಇದೊಂದು ಕಲರು ಹಂಗೆ ಜೋಡಿಸ್ಬಿಟ್ಟು ಯಾವ ಥರ ಕಾಣುತ್ತೆ ನೋಡೋಣ ಗೈಸ್. ಸೊ ಪರ್ಫೆಕ್ಟು ಫೋಲ್ಡಿಂಗ್ ಗೈಸ್. ನಮ್ಮ ಶಾಪಲ್ಲಿ ಬೆಳಗ್ಗೆಯಿಂದನೂ ಕರೆಂಟ್ ಇಲ್ಲ, ಬೆಳಗ್ಗೆಯಿಂದನೂ UPS ಅಲ್ಲೇ ಓಡ್ತು. ಈಗ UPS ಬ್ಯಾಟ್ರಿನೂ ಚಾರ್ಜ್ ಖಾಲಿ ಆಯಿತು. ಸೊ ಫುಲ್ಲು ಕತ್ತಲು. ನಿನ್ನೆ ಹಾಸ್ಪಿಟಲ್ ಫುಲ್ಲು ಜೋರು ಗಾಳಿ ಮಳೆ ಆಗಿ ಲೈಟ್ ಕಂಬ ಲೈನ್ ಮೇಲೆ ಮರಗಳು ಬಿದ್ದು ಫುಲ್ಲು ಕರೆಂಟ್ ತೆಗೆದ್ಬಿಟ್ಟವ್ರೆ. ನಿನ್ನೆ ನೈಟಿಂದ ಇಲ್ಲಿವರೆಗೂ ಹಾಸ್ಪಿಟಲಿ ಕರೆಂಟೇ ಕೊಟ್ಟಿಲ್ಲ. ಗೊತ್ತಿಲ್ಲ, ಈಗ ನಮ್ಮ ಬಿಸ್ನೆಸ್ಸೇನೋ ಓಕೆ, ಬಟ್ ಬೇರೆ ಬಿಸ್ನೆಸ್ ಅವ್ರದ್ದೆಲ್ಲ ಪಾಪ ಕರೆಂಟ್ ಬೇಕಲ್ಲ, ಕರೆಂಟಿಂದನೇ ಬಿಸ್ನೆಸ್ ನಡೀತಲ್ಲ, ಅಂಥವ್ರದ್ದೆಲ್ಲ ಹೆಂಗೆ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನೋಡಿ ನಮ್ಮ ಶಾಪ್ ಅಂತೂ ಫುಲ್ಲು ಕತ್ಲು. ನಮ್ಮ ಶಿಷ್ಯ ಅಲ್ಲಿ ಕತ್ಲಲ್ಲಿ ಕೂತ್ಕೊಬಿಟ್ಟವನೆ, ಕತ್ಲಲ್ಲೂ ಕಾಣ್ತಾವನೆ, ಲೈಟ್ ಹಾಕತ್ತವನೆ, ಟಾರ್ಚ್ ಹಾಕ್ಕೊಂಡು ಪೋಸ್ ಕೊಡ್ತಾವನೆ ಕತ್ಲಾಗೂ.
ದಾಬಸ್ಪೇಟೆಯಿಂದ ತುಮಕೂರಿಗೆ ಬಂದರು. ಮಳೆ ಬರ್ತಾನೆ ಐತೆ ಗೈಸ್, ಮಳೆ ಅಂತೂ ನಿಲ್ತಾನೆ ಇಲ್ಲ, ಫುಲ್ ಮಳೆ ಬರ್ತಾನೆ ಐತೆ. ಮನೇಲಿ ಬೇರೆ ಕರೆಂಟ್ ಇಲ್ವಂತೆ. ನಮ್ಮ ಶಾಂತಮ್ಮವ್ರು ಫೋನ್ ಮಾಡಿದರು, ಬರ್ತಾ ಹಂಗೆ ಈಚೆನೇ ಏನಾರ ಊಟ ತಗೊಂಬಂದ್ಬಿಡಪ್ಪ, ಕರೆಂಟ್ ಇಲ್ಲ ಅಡುಗೆ ಮಾಡೋಕ್ಕೆ ಅಂತ. ಸೊ ಈಗ ಊಟ ತಗೊಂಡು ಮನೆಗೆ ಹೋಗೋಣ. ಇಲ್ಲಿ ವೈಶಾಲಿಲಿ ಬಿರಿಯಾನಿ ಚೆನ್ನಾಗಿರುತ್ತೆ, ಸ್ಪೆಷಲ್ ಬಿರಿಯಾನಿ. ಸೊ ಅಲ್ಲೂ ಹೋಗ್ಬಿಟ್ಟು ಬಿರಿಯಾನಿ ತಗೊಂಡು ಹೋಗೋಣ. ಗೈಸ್ ಮಳೆ ಬರ್ತಾನೆ ಇದೆ, ಊಟ ಆಯಿತು, ಪವರ್ ಇನ್ನೂ ಬಂದಿಲ್ಲ. ಪವರ್ ಬರುತ್ತೋ ಇಲ್ವೋ ಅಂತಲೂ ಗೊತ್ತಿಲ್ಲ. ಸೊ ಗೈಸ್ ಇವತ್ತಿನ ಲಾಗ್ನ ಇಲ್ಲಿ ಮುಗಿಸೋಣ, ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್. ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.